ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳಿಗೂ, ಗಣಿತ ಉಪನ್ಯಾಸಕ ಬಂಧುಗಳಿಗೂ ನಮಸ್ಕಾರ. ಇನ್ವರ್ಸ್ ಟ್ರಿಗೊನಾಮೆಟ್ರಿಕ್ ಫಂಕ್ಷನ್ MCQs. ಬಹುಶಃ ನಿಮ್ಮ ಈ ಒಂದು ಮೊದಲ 20 ಪ್ರಶ್ನೆಗಳಲ್ಲಿ ಕನ್ಫ್ಯೂಸಿಂಗು ಅಥವಾ ಸ್ವಲ್ಪ ಕಠಿಣ ಅನಿಸುವಂಥ ಪ್ರಶ್ನೆಗಳು ಯಾವುದಾದ್ರೂ ಇದ್ದರೆ, ಇಂಟಿಗ್ರಲ್ ಕ್ಯಾಲ್ಕುಲಸ್ಗೆ ಸಂಬಂಧಿಸಿರೋದು, ಅದು ಬಿಟ್ಟರೆ ಕಂಟಿನ್ಯೂಟಿಗೆ ಸಂಬಂಧಿಸಿರೋದು, ಅದು ಬಿಟ್ಟರೆ ಇನ್ವರ್ಸ್ ಟ್ರಿಗೊನಾಮೆಟ್ರಿಕ್ ಫಂಕ್ಷನ್ ಸಂಬಂಧಿಸಿರೋದು. ಇಲ್ಲಿ 1 ಮಾರ್ಕ್ ತೆಗೆಯೋದು ಕಷ್ಟ. ಇಲ್ಲಿ ಸ್ಟೇಟ್ಮೆಂಟ್ ಕೈಂಡ್ ಆಫ್ ಕ್ವಶನ್ಸ್ ಕೇಳ್ತಾರೆ, ಕನ್ಫ್ಯೂಷನ್ಸ್ ಆಗುತ್ತೆ. ಅದಲ್ಲದೆ ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳ್ಬೋದು, ಅಲ್ಲೊಂಚೂರು ಕನ್ಫ್ಯೂಷನ್ ಆಗ್ಬೋದು. ಮತ್ತು ಸ್ಟೇಟ್ಮೆಂಟಲ್ಲಿ ನಿಮ್ಗೆ 2-3 ಥರ, ಅಂದರೆ ಸ್ಟೇಟ್ಮೆಂಟ್ 1 is 2, ಸ್ಟೇಟ್ಮೆಂಟ್ 2 is ಫಾಲ್ಸ್, ಅಥವಾ ಸ್ಟೇಟ್ಮೆಂಟ್ 1 is ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 2 ಟ್ರೂ. ಅಂದರೆ ಈ ಥರದ ಕಾನ್ಸೆಪ್ಟ್ಗಳು ಕ್ವಶನ್ಸನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ನಿಮಗೆ ಡೊಮೈನಿಗೆ ಸಂಬಂಧಿಸಿದ ಪ್ರಾಬ್ಲಮ್ಸು, ರೇಂಜಿಗೆ ಸಂಬಂಧಿಸಿದ ಪ್ರಾಬ್ಲಮ್ಸನ್ನು ನೀವು ಬಹಳ ಸರಳವಾಗಿ ITFL ಮಾಡ್ಬೋದಾದರೂ ಕೂಡ ಕೆಲವು ಪ್ರಶ್ನೆಗಳು, ಪರ್ಟಿಕ್ಯುಲರ್ ಆಗಿ ಸ್ಟೇಟ್ಮೆಂಟ್ ಕೈಂಡ್ ಆಫ್ ಕ್ವಶನ್ಸು ನಿಮಗೆ ಖಂಡಿತವಾಗಿಯೂ ಕನ್ಫ್ಯೂಷನ್ ಆಗುತ್ತೆ. ಬೋರ್ಡಿಂದ ಒಂದಷ್ಟು MCQಸನ್ನು ರಿಲೀಸ್ ಮಾಡಿದರು. ಆ ಪ್ರಶ್ನೆಗಳಲ್ಲಿ ಕೆಲವು ಆಯ್ದ ಕಠಿಣ ಪ್ರಶ್ನೆಗಳನ್ನು ತಗೊಂಡು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ದಯಮಾಡಿ ಪೆನ್ನು ಪೇಪರ್ ತಗೊಂಡು ಈ ಮಾಡುವ ಪ್ರತಿಯೊಂದು ಪಾಠವನ್ನು ಶ್ರದ್ಧೆಯಿಂದ ನೋಟ್ ಮಾಡಿಕೊಂಡು ದಯಮಾಡಿ ಕಲ್ತ್ಕೊಳ್ಳಿ. ಏಕೆಂದರೆ ತುಂಬ ಇಂಪಾರ್ಟೆಂಟ್. ನೋಡಿ, ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. 80 ಅಂಕದ ಪರೀಕ್ಷೆ ಪತ್ರಿಕೆಯಲ್ಲಿ 60 ಅಂಕಗಳು ನಿಮಗೆ ಬಹಳ ಸರಳವಾಗಿ, ಸಹಜವಾಗಿ ಎಲ್ಲರಿಗೂ ಬಂದೇ ಬರ್ತದೆ. 5 ಅಂಕದ ಪ್ರಶ್ನೆಗಳು, 2 ಅಂಕದ್ದು, 3 ಅಂಕದ್ದು ಖಂಡಿತವಾಗಿಯೂ ನೀವು ಮಾಡ್ತೀರಿ. ಮಾಡೋಕ್ಕಾಗದೇ ಇರೋದು ಅಥವಾ ಕಠಿಣ ಅನಿಸೋದು ಈ ಮೊದಲ 20ರಲ್ಲಿ ಒಂದು 3-4 ಕ್ವಶನ್ಗಳು. ಅದರಲ್ಲಿ ಸೆಲೆಕ್ಟೆಡ್ ಕ್ವಶನ್ಗಳು ಅಂತೇಳಿ ಈ ಕಂಟಿನ್ಯೂಟಿ ಕ್ವಶನ್ಗಳು. ಒಂದೊಂದು ಸತಿ ಈವನ್ ಉಪನ್ಯಾಸಕರುಗಳಿಗೂ ಕೂಡ ಕನ್ಫ್ಯೂಸ್ ಆಗುವಂಥ ಪ್ರಶ್ನೆಗಳನ್ನು ನಾವು ನಮ್ಮ ಹಳೆ ಪತ್ರಿಕೆಗಳಲ್ಲಿ ನೋಡಿದ್ದೀವಿ. ಪ್ರಿಪ್ರೇಟ್ರಿಗಳಲ್ಲಿ ಕೂಡ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಥರದ ವಿಚಾರಗಳ ಸಾಕಷ್ಟು ಡಿಸ್ಕಷನ್ಸ್ ಎಲ್ಲ ನಡೀತಾ ಇತ್ತು. ನಿಮ್ಮ ಈ ಒಂದು ಕನ್ಫ್ಯೂಷನ್ಗಳು, ಪರ್ಟಿಕ್ಯುಲರ್ ಆಗಿ ವಿದ್ಯಾರ್ಥಿಗಳಿಗೆ ಬರಬಹುದಾದ ಪ್ರಶ್ನೆಗಳಲ್ಲಿರುವ ಸಮಸ್ಯೆಗಳನ್ನು ಡಿಸ್ಕಸ್ ಮಾಡೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸುಮಾರು ಪ್ರಶ್ನೆಗಳನ್ನೆಲ್ಲ ಡಿಸ್ಕಸ್ ಮಾಡ್ತೀನಿ. ಬರೋದು ಒಂದೇ ಅಂಕ ಆದರೂ ಕೂಡ ನೀವು ಶ್ರದ್ಧೆಯಿಂದ ಕಲಿದೇ ಇದ್ದರೆ ಆ ಒಂದು ಅಂಕವನ್ನು ಮಿಸ್ ಮಾಡ್ಕೊತೀರಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ PUC ಜೊತೆಗೆ CETಗೆ, JEE ಮೇನ್ಸ್ ಕೂಡ ಉಪಯೋಗ ಆಗುವಂತಹ ವಿಚಾರಗಳನ್ನು ನಿಮಗೆ ಕಲಿಸ್ಕೊಡ್ತೀನಿ. ದಯಮಾಡಿ ಶ್ರದ್ಧೆಯಿಂದ ಈ ಒಂದು ಪಾಠವನ್ನು ಕಲ್ತ್ಕೊಳ್ಳಿ. ಮತ್ತು ಈ ಚಾನಲ್ ಇಷ್ಟ ಆದರೆ ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ಒಂದು ವಿಚಾರವನ್ನು ನಿಮ್ಮ ಸ್ನೇಹಿತರುಗಳಿಗೂ ಹೇಳಿ. ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ ಕಾಸ್ ಆಫ್ 7π/6. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರಲಿ, ಮೊದಲು 7π/6 ಅನ್ನೋದು ನಮ್ಮ 0 to πಗೆ ಸೇರ್ಕೊಂಡಿದೆಯಾ ಅಂತ ನೋಡಬೇಕು. ಈಸ್ ದಿಸ್ ಇನ್ ದಿಸ್ ರೇಂಜ್? 0 ಇಂದ π ಒಳಗಡೆ 7π/6 ಬರುತ್ತಾ ನೋಡೋಣ. ಸೊ ಈಗ π/6 ಅಂದರೆ 30 ಡಿಗ್ರಿ, ಒಪ್ಕೋತೀರಾ? 7π/6 ಅಂದರೆ 7 × 30 ಡಿಗ್ರಿ. 7 × 30 ಡಿಗ್ರಿ ಎಷ್ಟಪ್ಪ? 210 ಡಿಗ್ರಿ. 210 ಡಿಗ್ರಿ ಈಸ್ ಗ್ರೇಟರ್ ದೆನ್ 180 ಡಿಗ್ರೀಸ್. ಆದ್ದರಿಂದ 7π/6 ಡಸ್ ನಾಟ್ ಬಿಲಾಂಗ್ಸ್ ಟು 0 to π. ಹೀಗಿರುವಾಗ ನಾವೇನು ಮಾಡ್ತೀವಿ? 7π/6 ಅನ್ನು ಹೀಗೆ ಬರ್ಕೊಳ್ಳೋಣ. 6π + π/6 ಅಂತ ಬರ್ಕೊಳ್ಳೋಣ. ಆವಾಗ ಅದೇನಾಗುತ್ತೆ? 6π/6 + π/6 ಆಯಿತು. ಈಸ್ ದಟ್ ಕರೆಕ್ಟ್? ದಟ್ ಈಸ್ ಈಕ್ವಲ್ ಟು π + π/6 ಆಯಿತು. ಹಾಗಿದ್ರೆ ವಾಟ್ ಈಸ್ ಕಾಸ್ ಆಫ್ π + π/6 ಹೇಳ್ತೀರಾ? ವಾಟ್ ಈಸ್ ಕಾಸ್ ಆಫ್ π + π/6 ಅಂದರೆ 7π/6 ಅಂದರೆ ಕಾಸ್ ಆಫ್ π + π/6 ಆಯಿತು. ಕಾಸ್ ಆಫ್ π + π/6 ಅಂತ ಹೇಳಿದ್ರೆ ಏನು ಹೇಳ್ತೀರಾ ನೋಡೋಣ. ಸೊ ಯಾವ ಕ್ವಾಡ್ರೆಂಟಲ್ಲಿದೆ? π + π/6 ಥರ್ಡ್ ಕ್ವಾಡ್ರೆಂಟಲ್ಲಿದೆ. ಥರ್ಡ್ ಕ್ವಾಡ್ರೆಂಟಲ್ಲಿರೋದ್ರಿಂದ ಕಾಸ್ ನೆಗೆಟಿವ್ ಆಯಿತು. ಯಾಕೆಂದರೆ ಇಲ್ಲಿ ಬರೀ ಟ್ಯಾನ್ ಮಾತ್ರ ಪಾಸಿಟಿವ್. ಆದ್ದರಿಂದ ವಿ ವಿಲ್ ಗೆಟ್ minus cos π/6. Is that correct? So cos of π + π/6 minus cos π/6 ಆಯಿತು. ಕೊಟ್ಟಿರುವಂಥ ಕ್ವಶನ್ ಏನಪ್ಪ?
ಕಾಸ್ ಇನ್ವರ್ಸ್ ಆಫ್ ಕಾಸ್ ಆಫ್ 7π/6 ಇದೇನಾಗ್ತದೆ ಇವಾಗ? ದಟ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ minus cos π/6. Is that correct? What is cos inverse of minus theta? That is pi minus cos inverse of theta. Is that correct? Pi minus cos inverse of cos of 7π/6. ಹೌದಲ್ವಾ? So what is that equal to? Sorry, cos of π/6. Pi minus cos inverse of cos π/6. ಅಂದ್ರೆ ಏನಾಯಿತು? ಪೈ ಮೈನಸ್ π/6 ಆಯಿತು. ವಾಟ್ ಈಸ್ ಪೈ ಮೈನಸ್ π/6? 6π minus pi divided by 6, that is equal to π/6. ಹೌದಾ? No, 5π/6. So the correct answer for this is 5π/6 plus 5π/6. Option B is correct. Right? There was a printing error in that. Don't worry. So, and moreover, ಯಾವುದೇ ವ್ಯಾಲ್ಯೂಗಾದರೂ ಕೂಡ ನೆಗೆಟಿವ್ ಅಂತೂ ಬರೋದೇ ಇಲ್ಲ, ಯಾವಾಗಲೂ ಪಾಸಿಟಿವೇ ಬರಬೇಕು. ಕಾಸ್ ಇನ್ವರ್ಸ್ ಅಂತಂದಮೇಲೆ ಪಾಸಿಟಿವೇ ಬರಬೇಕಲ್ವಾ? ಎನಿವೆ, ಹೋಪ್ ಮೈ ಡಿಯರ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ನೌ ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 2π/3? π/3ಯ ವ್ಯಾಲ್ಯೂ ಹೇಳ್ತೀರಾ? π/3 is equal to 60 degrees. What is 2π/3? 2 into 60 degree, that is equal to 120 degree, right? 120 degree does not belong to minus π/2 to plus π/2, which is principal value, correct? So ಹೀಗಾಗಿ ನಾವೇನು ಮಾಡ್ತೀವಿ? 2π/3 ಅನ್ನೋದನ್ನ ಹೀಗೆ ಬರ್ಕೊಳ್ಳೋಣ. ಹೇಗೆ ಬರ್ಕೊಳ್ಳೋಣ? 3π minus π divided by 3 ಅಂತ ಬರ್ಕೊಳ್ಳೋಣ. ಅವಾಗ ಏನಾಗುತ್ತೆ? 3π/3 minus π/3, that will give you pi minus π/3. ಹೌದಲ್ವಾ? ಅವಾಗ ಏನಾಯಿತು? ನಮಗೆ ಬೇಕಾಗಿರೋ ವ್ಯಾಲ್ಯೂ ಏನು? ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 2π/3 ಏನಾಗ್ತದೆ ಹೇಳ್ತೀರಾ? ದಟ್ ವಿಲ್ ಬಿಕಮ್ ಸೈನ್ ಇನ್ವರ್ಸ್ ಆಫ್ sine of pi minus π/3. So pi minus π/3 is in second quadrant. ಹೌದಲ್ವಾ? ಸೆಕೆಂಡ್ ಕ್ವಾಡ್ರೆಂಟಲ್ಲಿ pi minus π/3 ಬರ್ತದೆ. ಈ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಅನ್ನೋದು ಪಾಸಿಟಿವ್ ಅಲ್ವಾ? ಸೈನ್ ಪಾಸಿಟಿವ್ ಇರೋದ್ರಿಂದ ಸೈನ್ ಆಫ್ pi minus π/3 ಏನಾಗ್ತದೆ ಅಂತ ಹೇಳಿದ್ರೆ, ದಿಸ್ ವಿಲ್ ಬಿಕಮ್ ಸೈನ್ π/3. ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ π/3 ಇದ್ರ ವ್ಯಾಲ್ಯೂ ಏನಾಗುತ್ತಪ್ಪ ಅಂದರೆ π/3 ಆಯಿತು. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ರೈಟ್. ಸೊ ವಿ ವಿಲ್ ಗೋ ಟು ನೆಕ್ಸ್ಟ್ ಕ್ವಶನ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ನೆಕ್ಸ್ಟ್ ಕ್ವಶನ್ ಏನು? ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 3π/5. ಮೊದಲನೇದು π/5 ವ್ಯಾಲ್ಯೂ ಏನಪ್ಪ? π/5ಗಿಂತ π/10 ಈಸಿ ನಮಗೆ. ಯಾಕೆಂದರೆ ಪೈ 180 ಡಿಗ್ರಿ ಆದರೆ π/10 ರೇಡಿಯನ್ಸ್ ಈಸ್ ಈಕ್ವಲ್ ಟು 18 ಡಿಗ್ರೀಸ್ ಆಯಿತು. 2 ಇಂದ ಮಲ್ಟಿಪ್ಲೈ ಮಾಡೋಣ. ಅವಾಗ ಏನಾಗುತ್ತೆ? 2 ಇಂದ ಇಲ್ಲಿಗೂ ಮಲ್ಟಿಪ್ಲೈ ಮಾಡ್ತೀನಿ. 2π/10 ಅಂದರೆ ಏನು ಹೇಳ್ತೀರಾ? π/5 ಆಯಿತು. π/5 ಅನ್ನೋದು 18 36 ಡಿಗ್ರಿಗಳು. ಹಾಗಿದ್ರೆ ಇರಲಿ, ನಮಗೆ ಉಪಯೋಗಕ್ಕೆ ಬರ್ತದೆ ಅಂತ ಬರಿತಾ ಇದ್ದೀನಿ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ 2π/5? ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ 3π/5? 2π/5 ವ್ಯಾಲ್ಯೂ ಏನು? 3π/5 ವ್ಯಾಲ್ಯೂ ಏನು? 2π/5 ಅಂದರೆ 2 into 36 72 ಡಿಗ್ರೀಸ್. 3π/5 ಅಂದರೆ 3 into 36 30 into 3 90, 6 into 3 18, 108 ಡಿಗ್ರೀಸ್. ಹೌದಾ? ಇವೆರಡನ್ನು ಕೂಡಿಸಿದ್ರೆ ಏನಾಗುತ್ತೆ ಹೇಳ್ತೀರಾ? ವಾಟ್ ಈಸ್ 2π/5 ಪ್ಲಸ್ 3π/5? 5π/5 180 ಡಿಗ್ರಿ. ಅಂದರೆ ಇನ್ನೂ ಸಿಂಪಲ್ ಭಾಷೆಯಲ್ಲಿ 3π/5 ಈಸ್ ಈಕ್ವಲ್ ಟು ಪೈ ಮೈನಸ್ 2π/5. ಇದನ್ನು ಒಪ್ಕೋತಿರಲ್ವ ನೀವು? ಯಾಕೆಂದರೆ ಆ್ಯಡ್ ಮಾಡಿದ್ರೆ ಬರುತ್ತೆ. ಯಾಕೆ ಬರದೆ ಅಂತ ಇವಾಗ ಹೇಳ್ತೀನಿ. ಇವಾಗ ನಮ್ಮಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ, ಸೈನ್ ಇನ್ವರ್ಸ್ ಆಫ್ 3π/5. ನಿಮಗೆ ಗೊತ್ತಿದೆ 3π/5 ಅನ್ನೋದು ದಿಸ್ ಡಸ್ ನಾಟ್ ಬಿಲಾಂಗ್ ಟು
-π/2 ಟು -+π/2 ಒಪ್ಕೋತಿರಲ್ವಾ? ಯಾಕೆಂದರೆ π/2ಗಿಂತ ದೊಡ್ಡದು. 108 ಡಿಗ್ರಿ ಇಸ್ ಗ್ರೇಟರ್ ದೆನ್ 90 ಡಿಗ್ರಿ. ಆದ್ದರಿಂದ ಇದನ್ನು ನಾನು ಹೀಗೆ ಬರಿತೀನಿ, ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 3π/5ನ ನಾನು π-2π/5 ಅಂತ ಬರಿತೀನಿ. ಬರಿಬೋದಲ್ವಾ? ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 2π/5 ಆಯಿತು. ಇದನ್ನು ಒಪ್ಕೋತಿರಲ್ವಾ? ಸೊ ವಾಟ್ ಈಸ್ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 2π/5? ಸೊ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ಸ್, you will get 2π/5. So answer is option C is correct. So hope my dear students you are understanding this. Now let us go to next question. Set of values of x if sine inverse of 2x into root of 1 minus x square is equal to 2 sine inverse of x. ಇದನ್ನು ನೀವು ಕಲ್ತಿರ್ತೀರಿ ಆ್ಯಕ್ಚುಲಿ, ಬಟ್ ಇದ್ರ ಪ್ರೂಫ್ ಕಲ್ತಿರ್ತೀರಿ, ವ್ಯಾಲ್ಯೂಸ್ ಹೇಗೆ ಬಂತು ಅಂತ ಗೊತ್ತಿರೋದಿಲ್ಲ. ನೋಡಿ, ಡು ಯು ಅಗ್ರಿ ವಿತ್ ಮೀ? ಸೈನ್ ಇನ್ವರ್ಸ್ ವ್ಯಾಲ್ಯೂ ಲೈಸ್ ಬಿಟ್ವೀನ್ -π/2 to +π/2, correct? -π/2 lesser than or equal to whatever sine inverse, that is lesser than or equal to π/2. ಅಂದರೆ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಲೈಸ್ ಬಿಟ್ವೀನ್ -π/2 to +π/2 ಅಂದರೆ ರೈಟ್ ಹ್ಯಾಂಡ್ ಸೈಡ್ ಅಂದರೆ 2 sine inverse of x also should lie between -π/2 to +π/2. This must clearly implies by dividing by 2 we will get -π/4 lesser than or equal to sine inverse of x, that is lesser than or equal to π/4. Is that correct? Now apply sine. Sine apply ಮಾಡಿದ್ರೆ ಏನಾಗುತ್ತೆ? Sine of -π/4 is lesser than or equal to x, that is lesser than or equal to sine π/4. Sine of -π/4 value ಏನು? -1/√2. That is lesser than or equal to x. That is lesser than or equal to what is sine π/4 value? 1/√2. ಇದನ್ನು ನೀವು ಮೆಮೊರೈಸ್ ಮಾಡಿ ಅಥವಾ ಹಾಗೆ ಬಿಟ್ಬಿಡಿ, ಬಟ್ ಈ ಕಾನ್ಸೆಪ್ಟ್ ಅಂತೂ ತುಂಬ ಇಂಪಾರ್ಟೆಂಟು. ಎಕ್ಸ್ ಬಿಲಾಂಗ್ಸ್ ಟು -1/√2 ಟು +1/√2. ಮುಂದಿನ ಇಂಪಾರ್ಟೆಂಟ್ ಕ್ವಶನ್ ಅದೇ ಥರದ ಪ್ರಶ್ನೆನು, ಬಟ್ ಏನಿದೆ ನೋಡಿ, 2 cos ಇನ್ವರ್ಸ್ ಆಫ್ ಎಕ್ಸ್ ಅಂತಿದೆ. ಏನೂ ಚೇಂಜ್ ಮಾಡೋದಿಲ್ಲ, ಅದನ್ನೇ ಮತ್ತೆ ಬರಿತೀನಿ. ಸೆಟ್ ಆಫ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಫಾರ್ ವಿಚ್ ಸೈನ್ ಇನ್ವರ್ಸ್ ಆಫ್ 2x into root of 1 minus x is 2 cos inverse of x ಅಂತಿದೆ. 2 cos inverse of x should lie between -π/2 to +π/2. Is that correct? That clearly implies -π/4 lesser than or equal to cos inverse of x, that is lesser than or equal to +π/4. ಇದು ಹೇಗೆ ಬಂತು? ಡಿವೈಡೆಡ್ ಬೈ 2. ಬಟ್ ನಿಮಗೆ ಗೊತ್ತಿರಲಿ, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅನ್ನೋದು ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಯಾಕೆ ಹೇಳಿ? ಇದರ ಡೊಮೈನು ಇದರ ರೇಂಜು ರೈಟ್, ದಿಸ್ ಬಿಲಾಂಗ್ಸ್ ಟು 0 to π ಆಗಿರೋದ್ರಿಂದ. ಆದ್ದರಿಂದ ನಾನು ಇದನ್ನು ಚೇಂಜ್ ಮಾಡಿಬಿಡ್ತೀನಿ, ಏಕೆಂದರೆ -π/4ಗಿಂತ 0 ದೊಡ್ಡದಿರೋದ್ರಿಂದ ನಾನೇನು ಮಾಡ್ತೀನಿ, 0 ಈಸ್ lesser than or equal to cos inverse of x, that is lesser than or equal to π/4 ಅಂತ ಬರಿತೀನಿ. ಇದನ್ನು ಆಲ್ಟ್ರ್ ಮಾಡ್ಕೋತೀನಿ. ಯಾಕೆ ಆಲ್ಟ್ರ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ಇಲ್ಲಿ -π/4ಗಿಂತ 0 ದೊಡ್ಡದು, ಮಿನಿಮಮ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ 0 ಆಗಿರೋದ್ರಿಂದ. ತುಂಬ ಇಂಪಾರ್ಟೆಂಟ್ ಲೈನ್. ನಾವು ಲೆಟ್ ಮಿ ಅಪ್ಲೈ ಕಾಸ್ ಅಪ್ಲೈ ಮಾಡಿದ್ರೆ ನೋಡಿ, ನಾನೊಂದು ಬರಿತಾ ಇದ್ದೀನಿ, ಅಬ್ಸರ್ವ್ ಮಾಡಿ ಹೇಳಿ. ಕಾಸ್ π/4 ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್, ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಕಾಸ್ 0. ಸರ್ ಯಾಕೆ ಸರ್ ಹೀಗೆ ಬರೆದ್ರಿ ಅಂದರೆ, ಕಾಸ್ ಫಂಕ್ಷನ್ ಅನ್ನೋದು ಡಿಕ್ರೀಸಿಂಗ್ ಫಂಕ್ಷನ್ ಇದ್ದಾಗ ನಾವು ಇನ್ಇಕ್ವಾಲಿಟಿಯನ್ನು ಚೇಂಜ್ ಮಾಡಬೇಕು. ದಿಸ್ ಇಸ್ ದ ಗ್ರಾಫ್ ಆಫ್ ಕಾಸ್ ಇನ್ವರ್ಸ್. ನೋಡಿ, ಡಿಕ್ರೀಸಿಂಗ್ ಅಂತ ಹೇಗಂತೀರಿ ನೋಡಿ, ಕೆಳಗಡೆ ಬೀಳ್ತಾ ಇದೆ ಅದಕ್ಕೆ. ಸೊ ಕಾಸ್ π/4ದು ವ್ಯಾಲ್ಯೂ ನಿಮಗೆ ಗೊತ್ತಿದೆ, 1/√2 ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್, ದಟ್ ಈಸ್ ಲೆಸ್ ದೆನ್ ಕಾಸ್ 0, ದಟ್ ಈಸ್ ಈಕ್ವಲ್ ಟು 1. ಅರ್ಥ ಆಯ್ತಲ್ವಾ? 1/√2 to 1. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ತುಂಬ ಇಂಪಾರ್ಟೆಂಟ್ ನೋಡಿ, ಕ್ವಶನ್ ನಂಬರ್ ಪ್ರೀವಿಯಸ್ ಕ್ವಶನ್ಗೂ ಈ ಕ್ವಶನ್ಗೂ ಎಷ್ಟು ವ್ಯತ್ಯಾಸ ನೋಡಿ. ಅದೇ ಕ್ವಶನ್ನು, ವ್ಯಾಲ್ಯೂಸ್ ಚೇಂಜ್, ರೈಟ್? ಸೊ ತುಂಬ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್ ಅಬ್ಸರ್ವೇಷನ್, ಇದನ್ನು ನೆನ್ಪಿಟ್ಕೋಬೇಕು. ಮುಂದಿನ ಕ್ವಶನ್ ನೋಡೋಣ.
set of values of x for which sin inverse of 3x into 3x minus 4x cube is equal to 3 sin inverse of x. ಎಷ್ಟು ಸಿಂಪಲ್ ಇದು ಅಂತ ಹೇಳಿದ್ರೆ ಈ ಎರಡು ಪ್ರಾಬ್ಲಮ್ಮು ನಾನು ಮಾಡಿದ್ಮೇಲೆ ನೀವೇ ಮಾಡ್ತೀರಿ. 3 sin inverse of x should lie between minus pi by 2 to plus pi by 2. 3 ತೆಗೆದುಬಿಡ್ಲಾ ಇಲ್ಲಿ? 3 ತೆಗೆದ್ರೆ ಏನಾಗುತ್ತೆ? minus pi by 6 lesser than or equal to sin inverse of x that is lesser than or equal to plus pi by 6 dividing by 3. ಸೊ ಇವಾಗ ಅಪ್ಲೈ ಮಾಡಿ ಸೈನು. ಸೈನ್ ಆಫ್ ಮೈನಸ್ ಪೈ ಬೈ 6 ಅಲ್ವಾ? ಸೈನ್ ಆಫ್ ಮೈನಸ್ ಪೈ ಬೈ 6 ದಟ್ ಈಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ದಟ್ ಈಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಸೈನ್ ಪೈ ಬೈ 6. ಸೈನ್ ಆಫ್ ಮೈನಸ್ ಪೈ ಬೈ 6 ಅಂದರೆ ಏನಪ್ಪ? ಮೈನಸ್ 1 ಬೈ 2 ದಟ್ ಈಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ದಟ್ ಈಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಸೈನ್ ಪೈ ಬೈ 6 ದಟ್ ಈಸ್ ಈಕ್ವಲ್ ಟು ಪ್ಲಸ್ 1 ಬೈ 2. ಸೊ ತುಂಬ ಇಂಪಾರ್ಟೆಂಟು, ಸೂಕ್ಷ್ಮವಾಗಿರುವಂಥ ವಿಚಾರ. ವಿದ್ಯಾರ್ಥಿಗಳು ಇದನ್ನು ಮರಿಬಾರ್ದು. ನೆಕ್ಸ್ಟ್ ಕ್ವಶನನ್ನು ನೀವೇ ಮಾಡ್ಕೋಬೇಕು. ಬಟ್ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಏನಪ್ಪ? ಕಾಸ್ ಇನ್ವರ್ಸ್ ಅಂತಿದೆ. ಆದ್ದರಿಂದ ನಾವಿದನ್ನು ಏನಂತ ಬರಿಬೇಕು? ಬಿಲಾಂಗ್ಸ್ ಟು 0 ಟು ಪೈ. ನೆನ್ಪಿಟ್ಕೊಳ್ಳಿ, 3 ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ರೈಟ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಡಿವೈಡ್ ಬೈ 3 ಮಾಡಿದ್ರೆ ಏನಾಗುತ್ತೆ? 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪೈ ಬೈ 3. ಅಪ್ಲೈ ಕಾಸ್ ಏನಾಗುತ್ತೆ? ಕಾಸ್ ಅಪ್ಲೈ ಮಾಡಿದ್ರೆ ರಿವರ್ಸ್ ಮಾಡಬೇಕು ಇದನ್ನು. ಕಾಸ್ ಪೈ ಬೈ 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ದಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಕಾಸ್ 0. ಕಾಸ್ ಪೈ ಬೈ 3 ಅಂದರೆ ಏನಪ್ಪ? 1 ಬೈ 2 ಹೌದು ತಾನೆ? 1 ಬೈ 2 is lesser than or equal to x that is less than or equal to cos 0 that is equal to 1. Hope you are understanding this, my dear students. Right? ಮುಂದಿನ ಕ್ವಶನ್ ನೋಡೋಣ. ಸೊ ಇದು ಬಹಳ ಸೂಕ್ಷ್ಮವಾಗಿರುವಂಥ ವಿಚಾರ. ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅನ್ನೋದು ಯಾವಾಗ ಎಕ್ಸಿಸ್ಟ್ ಆಗತ್ತೆ ಅಂತ ತುಂಬ ಇಂಪಾರ್ಟೆಂಟ್ ಇದು. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ನಾನು ನಿಮಗೊಂದು ಇಂಪಾರ್ಟೆಂಟ್ ಗ್ರಾಫನ್ನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಈ ಗ್ರಾಫನ್ನು ನೀವು ನೆನಪಿಟ್ಕೊಂಡಿರಬೇಕು. ಏಕೆಂದರೆ ಇದನ್ನು ತುಂಬ ಬಳಸ್ತಾ ಇರ್ತೀವಿ ಅವಾಗವಾಗ. ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಗ್ರಾಫ್. ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇದು ಗ್ರಾಫ್ ಹೇಗಿರುತ್ತೆ? ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಗ್ರಾಫು ಇಟ್ ಈಸ್ ಜಸ್ಟ್ ಗ್ರಾಫ್ ಆಫ್ ವೈ ಇಸ್ ಈಕ್ವಲ್ ಟು ಎಕ್ಸ್. ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅನ್ನೋದು ಎಕ್ಸು ಅಷ್ಟೇನಾ? ಇಲ್ಲ, ಅಲ್ಲಿಂದ ಆಚೆಗೂ ಗ್ರಾಫ್ ಇದೆ, ಅದು ಇದು. ಇಟ್ ಈಸ್ ಎ ಪೀರಿಯಾಡಿಕ್ ಫಂಕ್ಷನ್ ಲೈಕ್ ದಿಸ್. ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅನ್ನೋದು ಇಟ್ ಈಸ್ ಎ ಗ್ರಾಫ್ ಲೈಕ್ ದಿಸ್. ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅನ್ನೋದು ಎಕ್ಸ್ ಯಾವಾಗ ಎಕ್ಸ್ ಬಿಲಾಂಗ್ಸ್ ಟು ಜಿ ಮೈನಸ್ ಪೈ ಬೈ 2 ಟು ಪ್ಲಸ್ ಪೈ ಬೈ 2 ಇದ್ದಾಗ ಮಾತ್ರ. ಮುಂದಕ್ಕೆ ಹೋಗ್ಬಿಟ್ರೆ ಈಗ ಇಲ್ಲೇನೋ ಆಯಿತು, ಇಲ್ಲೇನೋ ಬರೆದ್ವಿ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಪೈ ಬೈ 2 ಟು ಪ್ಲಸ್ ಪೈ ಬೈ 2 ಅಂತ. ಇದೇನಿದು? ಇಲ್ಲಿ ಎಕ್ಸ್ ಏನಾದ್ರು ಪೈ ಬೈ 2ಗಿಂತ ಜಾಸ್ತಿ ಆಗಿ ರೈಟ್ 3 ಪೈ ಬೈ 2ಗಿಂತ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅಂದರೆ ಇದೇನಾಗುತ್ತೆ ಅಂದರೆ ಪೈ ಮೈನಸ್ ಎಕ್ಸ್ ಆಗುತ್ತೆ. ಅದೇ ಮೈನಸ್ 3 ಪೈ ಬೈ 2 ಇಂದ ಮೈನಸ್ ಪೈ ಬೈ 2 ತನಕ ಗ್ರಾಫ್ ಇದ್ದಂಥ ಸಂದರ್ಭದಲ್ಲಿ ನಾವು ಏನಂತ ಬರಿತೀವಿ ಅಂದರೆ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಈಸ್ ಮೈನಸ್ ಪೈ ಮೈನಸ್ ಎಕ್ಸ್ ಅಂತ. ಇದೆಲ್ಲ ಬಹಳ ಸೂಕ್ಷ್ಮವಾಗಿರೋ ವಿಚಾರಗಳು ರೈಟ್. ಸೊ ಈ ಮೂರು ಇನ್ಫಾರ್ಮೇಷನ್ ಅಂದರೆ ದಟ್ ಕಂಟಿನ್ಯೂಸ್ ಲೈಕ್ ದಟ್. ಮುಂದಕ್ಕೆ ಹೋದಾಗ ಮತ್ತೆ ಹೊಸ ವ್ಯಾಲ್ಯೂ ಬರುತ್ತೆ. ಸರ್ ಇದೆಲ್ಲಿಂದ ಬಂತು ಸರ್ ನಿಮಗೆ ಪ್ರೂಫು? ಆ ಪ್ರೂಫ್ ಕೂಡ ನಿಮಗೆ ಕಲಿಸ್ಕೊಟ್ಟಿರ್ತೀನಿ. ನಿಮ್ಗೆ ಯಾರು ಎಕ್ಸಾಮಲ್ಲಿ ಕೇಳೋದಿಲ್ಲ. ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಝೆಡ್ ಅಂತ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ? ಸೈನ್ ಝೆಡ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್. ಆವಾಗ ಝೆಡ್ ಏನಾಯಿತು? ಎನ್ ಪೈ ಪ್ಲಸ್ -1 ರೈಸ್ ಎನ್ ಇಂಟು ಎಕ್ಸ್. ಇದು ನಿಮಗೆ ಜನರಲ್ ಸೊಲ್ಯೂಷನ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ, ಅದರಲ್ಲಿ ಬರುವಂಥದ್ದು. ಇರಲಿ, ಈ ಗ್ರಾಫ್ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಆನ್ಸರು ಮೈನಸ್ ಪೈ ಬೈ 2 ಟು ಪ್ಲಸ್ ಪೈ ಬೈ 2. ಹೀಗೆ ಹೇಳ್ತಾ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ವಾಟ್ ಈಸ್
ಸೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇದೆಲ್ಲಿ ಎಕ್ಸಿಸ್ಟ್ ಆಗುತ್ತೆ? ಕ್ವಶನ್ಗೆ ಆನ್ಸರ್ ಮಾಡ್ತೀರಾ? ವೇರ್ ವಾಟ್ ಈಸ್ ದ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್? ಎಕ್ಸ್ ಬಿಲಾಂಗ್ಸ್ ಟು -1 to +1. ಹೌದಲ್ವಾ? ಅಷ್ಟೇ ನೋಡಿ, ಇದಕ್ಕೆ ಡೊಮೈನು ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಎಕ್ಸ್, ಬಟ್ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ is not always x. Understood? So hope you are understanding this, my dear students. Now let us go to next concept. Write the range of the function other than sin inverse of x in 0 to 2 pi other than -pi/2 to +pi/2. ಮೊದಲು y is equal to sin inverse of x ಅಂತ ಬರ್ಕೊಳ್ಳೋಣ. ರೈಟ್, 0 to 2 pi. ಸೊ ಇಲ್ಲಿ ಇದನ್ನು ಈ ಥರ ಬರಿತೀನಿ, x is equal to sin y ಅಂತ. x is equal to 2, x is equal to sin y. x is equal to sin y ಗ್ರಾಫ್ ಬರಿತಾ ಇದ್ದೀನಿ. ರೈಟ್, ಸೊ x is equal to sin y ಗ್ರಾಫ್ ಈಸ್ ಲೈಕ್ ದಿಸ್ ಅಲ್ವಾ? ಸೊ ನಮಗೆ ನೋಡಿ, ದಿಸ್ ಈಸ್ ದ ಗ್ರಾಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ವೈ. ನಾವು ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ವೈಯಲ್ಲಿ ಒಂದೇ ಒಂದು ಭಾಗವನ್ನು ಮಾತ್ರ ತಗೊಂಡ್ವಿ. ಯಾವುದು? -pi/2 to +pi/2 ತನಕ ಭಾಗ ತಗೊಂಡ್ವಿ. ಬೇಕಿದ್ರೆ ನೀವು ಇನ್ನೊಂದು ಭಾಗವನ್ನು ಕೂಡ ತಗೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರ್ತದೆ. ನೋಡಿ, ಇದು ಯಾವುದು? ಇದು ಇಲ್ಲೇನಾಗ್ತದೆ ನೋಡಿ, ಅಪ್ಪರ್ ಲಿಮಿಟ್ಟು +pi/2, ಲೋಯರ್ ಲಿಮಿಟ್ -pi/2 ನಾವು ತಗೊಂಡಿರುವಂಥದ್ದು. ನೀವು ಎಕ್ಸ್ಟ್ರಾ ಬೇಕು ಇನ್ನೊಂದು ತಗೊಳ್ಳಿ, ಯಾವುದು? pi/2 to 3pi/2 ತಗೊಳ್ಬೋದು, ಇನ್ಕ್ಲೂಡಿಂಗ್ ಬೋತ್. ಹೌದಲ್ವಾ? ಆದ್ದರಿಂದ ದಟ್ ಕ್ಲಿಯರ್ಲಿ ಸೇಸ್ ಆಪ್ಷನ್ ಎ ಈಸ್ ಕರೆಕ್ಟ್. ಆಪ್ಷನ್ ಬಿ ಓಪನ್ ಇಂಟರ್ವಲ್ ಇರೋದ್ರಿಂದ ತಪ್ಪು. ಆಪ್ಷನ್ ಸಿ ಯಾಕೆ ತಪ್ಪು ಹೇಳ್ತೀರಾ? ನೋಡಿ, -pi/2 ಇಂದ +3pi/2 ತನಕ ನಿಮ್ಮ ಗ್ರಾಫು ಹೀಗಿದೆ. ಸೊ ದಿಸ್ ಈಸ್ ನಾಟ್ ಎ ಫಂಕ್ಷನ್. ನಾಟ್ ಎ ಫಂಕ್ಷನ್ ಎಲ್ಲಿ ಕಲ್ತ್ವಿ ಸರ್? ಅದು ಫಸ್ಟ್ ಇಯರಲ್ಲಿ ರಿಲೇಷನ್ಸ್ ಇನ್ ಫಂಕ್ಷನ್ಸ್ ಅಂತ ಕಲ್ತಿದ್ದು ಅಲ್ವಾ? ಸೊ ಒನ್ ಮೆನಿ ಆಗಬಾರ್ದು. ಆದ್ದರಿಂದ ಆಪ್ಷನ್ ಡಿ ಬೈ ಡಿಫಾಲ್ಟ್ ನಾಟ್ ಪಾಸಿಬಲ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ರಿಫ್ಲೆಕ್ಷನ್ ಆಫ್ ದ ಗ್ರಾಫ್ y is equal to sin x along y is equal to x? y is equal to sin x along y is equal to x ರಿಫ್ಲೆಕ್ಷನ್ y is equal to sin inverse of x. ಆಮೇಲೆ sin inverse of sin θ is equal to θ. ಎಸ್, ಇವಾಗ ತಾನೇ ಮಾಡಿದ್ವಲ್ಲಪ್ಪ. ಸ್ಟೇಟ್ಮೆಂಟ್ 2 is true, ಆದ್ದರಿಂದ ಡಿ ತೆಗೆದುಬಿಡ್ತಾ ಇದ್ದೀನಿ. ಆಪ್ಷನ್ ಸಿ ಈಸ್ ಕರೆಕ್ಟ್. ರೈಟ್, ಸ್ಟೇಟ್ಮೆಂಟ್ 2 is true. Therefore, option C is correct. Hope you are understanding this. Next, principal value of cos inverse of cos 7pi/6 is 5pi/6. Yes, ಈಗ ಸ್ವಲ್ಪ ಹೊತ್ತಲ್ಲಿ ಇದನ್ನು ಮಾಡಿದ್ವಲ್ವಾ? ಓಕೆ. ನೆಕ್ಸ್ಟ್, ಪ್ರಿನ್ಸಿಪಲ್ ಬ್ರಾಂಚ್ ಆಫ್ cos inverse is 0 to pi and cos inverse of cos x is equal to x if x belongs to 0 to pi. Yes, statement 2 is also correct. ಬಟ್ ಸ್ಟೇಟ್ಮೆಂಟ್ 1ನೇ ಬೇರೆ, ಸ್ಟೇಟ್ಮೆಂಟ್ 2ನೇ ಬೇರೆ. ನೋಡಿ, ನಿಮಗೆ ಕಾಸ್ ಇನ್ವರ್ಸ್ ಆಫ್ 7pi/6, ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಗ್ರಾಫ್ ನಿಮಗೆ ಬರೆದು ತೋರಿಸ್ಕೊಡ್ತೀನಿ. ನೋಡಿ, ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಈಸ್ ಲೈಕ್ ದಿಸ್. 0 ಇಂದ ಪೈ ತನಕ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್. ನೋಡಿ, ಇದು ಗ್ರಾಫ್. ಓಕೆ, 0 ಇಂದ ಪೈ ತನಕ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಹೇಗಿರುತ್ತಪ್ಪ ಅಂದರೆ, ಇಟ್ ಈಸ್ ಎ ಸಿಂಪಲ್ ಗ್ರಾಫ್ y is equal to x. ಇಲ್ಲಿಂದ ಪೈಯಿಂದ 2pi ತನಕ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಈಸ್ 2pi - x. ಇಲ್ಲಿ ಕಾಸ್ ಇನ್ವರ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ 0 to pi. ದಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಬಟ್ ಈ ವ್ಯಾಲ್ಯೂ ಏನು ಬಂದಿದ್ದಿಲ್ಲ, ಕಾಸ್ ಇನ್ವರ್ಸ್ ಆಫ್ ಕಾಸ್ ಆಫ್ 7pi/6 ಈಸ್ 5pi/6 ಬಂದಿದ್ದಕ್ಕೆ ಕಾರಣ ದಟ್ ಫಾಲಿಂಗ್ ಅಂಡರ್ ದಿ ಕ್ಯಾಟಗರಿ pi to 2pi ಅಂದರೆ
ಥರ್ಡ್ ಮತ್ತು ಫೋರ್ತ್ ಕ್ವಾಡ್ರೆಂಟಲ್ಲಿ ಇರೋದು ಇದು. ಬಟ್ ಈ ಸ್ಟೇಟ್ಮೆಂಟ್ 2 ಏನಿದೆಯಲ್ಲ ಇದು ಫಸ್ಟು ಮತ್ತು ಸೆಕೆಂಡ್ ಕ್ವಾಡ್ರೆಂಟಿಗೆ ಸಂಬಂಧಿಸಿರೋದು. ಫಸ್ಟು ಮತ್ತು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಅದು ಕರೆಕ್ಟ್ ಇದ್ದರೂ ಕೂಡ ಥರ್ಡು ಮತ್ತು ಫೋರ್ತ್ ಕ್ವಾಡ್ರೆಂಟಲ್ಲಿ ಸ್ಟೇಟ್ಮೆಂಟ್ 1 ಇದೆ. ಆದ್ದರಿಂದ ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಕರೆಕ್ಟ್. ಸ್ಟೇಟ್ಮೆಂಟ್ 2 ಈಸ್ ಟ್ರೂ, ಕರೆಕ್ಟ್. ಬಟ್ ಸ್ಟೇಟ್ಮೆಂಟ್ 2 ಈಸ್ ನಾಟ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1. ಆಪ್ಷನ್ ಸಿ ಈಸ್ ಕರೆಕ್ಟ್. ತುಂಬ ಇಂಪಾರ್ಟೆಂಟ್ ಲಾಜಿಕ್ ಇದು ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಗಣಿತ ಬಂಧುಗಳೇ. ನೆಕ್ಸ್ಟ್ ಕ್ವೆಶನ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ತಿರ್ಗಾ ಅದೇ ಥರದ ಕ್ವಶನು ಸ್ಟೇಟ್ಮೆಂಟ್ 1. 1/√2 ಇಂದ 1 ತನಕ ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ 2 ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ನಾವು ಇವಾಗ ತಾನೇ ಪ್ರೂವ್ ಮಾಡಿದ್ದೀವಿ. ದಟ್ ಈಸ್ 100% ಕರೆಕ್ಟ್. 0 ಇಂದ ಪೈ ತನಕ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಈಸ್ ಫಾಲ್ಸ್. ಯಾಕೆ ಫಾಲ್ಸ್ ಹೇಳಿ? ಬಿಕಾಸ್ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಫ್ ಎಕ್ಸ್ ಬಿಲಾಂಗ್ಸ್ ಟು -π/2 ಟು +π/2 ಅಲ್ವಾ? ಕರೆಕ್ಟ್. -π/2 ಟು +π/2 ಇರಬೇಕಾಗಿತ್ತಲ್ವಾ? ಆದ್ದರಿಂದ ಸ್ಟೇಟ್ಮೆಂಟ್ 2 ಈಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್, ಸ್ಟೇಟ್ಮೆಂಟ್ 1 ಈಸ್ ಎ ಟ್ರೂ ಸ್ಟೇಟ್ಮೆಂಟ್. ಇದಕ್ಕೆ ಯಾವ ಆಪ್ಷನ್ ಅಂತ ನೀವೇ ಬರ್ಕೋಬೇಕು. ಇದು ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ನೋಡಿ ವಿದ್ಯಾರ್ಥಿಗಳೇ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇದು ಡೊಮೈನ್ ಕೇಳ್ತಾ ಇದ್ದಾರೆ, ರೈಟ್? ಮೊದಲು ನಿಮಗಿದು ಗೊತ್ತಾಗಲಿ. ಹಾರಿಜಾಂಟಲ್ ಆಗಿ ನೋಡಿದ್ರೆ ಗ್ರಾಫಿನ ನಿಮಗೆ ಡೊಮೈನ್ ಸಿಗುತ್ತೆ. ಎಕ್ಸ್ ಸ್ಟಾರ್ಟ್ಸ್ ಫ್ರಮ್ -1 ಎಂಡ್ಸ್ ಅಟ್ +1. -1 ಇಂದ +1 ಆಗಿರೋದ್ರಿಂದ ಆಪ್ಷನ್ ದಟ್ ಈಸ್ ಎ ಈಸ್ ರಿಲೇಟೆಡ್ ಟು ಥರ್ಡ್ ಒನ್, ಕರೆಕ್ಟ್ ಅಲ್ವಾ? ಎ ಈಸ್ ರಿಲೇಟೆಡ್ ಟು 3, ಕರೆಕ್ಟ್. ಹಾಗಿದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡೊಮೈನ್ ಏನು? ನಿಮಗೆಲ್ಲ ಗೊತ್ತಿದೆ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡೊಮೈನು ದಟ್ ಈಸ್ ಸೆಟ್ ಆಫ್ ರಿಯಲ್ ನಂಬರ್. ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗಿರೋದ್ರಿಂದ ಈ ಬಿ ಈಸ್ ರಿಲೇಟೆಡ್ ಟು 1, ಸಿ ಈಸ್ ರಿಲೇಟೆಡ್ ಟು by default to yes, it is correct. So it is a match the following type of question. Next question go on. Range of cot inverse of x. ನೋಡಿ, cot inverse of x ಇದು ರೇಂಜ್ ಕೇಳ್ತಾ ಇದ್ದಾರೆ. ನೋಡ್ಕೊಳ್ಳಿ, cot inverse of x ರೇಂಜು. ಗ್ರಾಫ್ ಬರಿತಾ ಇದ್ದೀನಿ, ಯಾವತ್ತೂ ನೆನ್ಪಿಟ್ಕೊಳ್ಳಿ. ದ ಗ್ರಾಫ್ ಆಫ್ cot inverse of x is like this. ಎಲ್ಲಿಂದ ಶುರು ಆಗುತ್ತೆ? 0 ಇಂದ ಶುರುವಾಗಿ ಪೈ ತನಕ ಇರುತ್ತೆ. 0 ಟು ಪೈ ಆಗಿರೋದ್ರಿಂದ ಓಪನ್ ಇಂಟರ್ವಲ್ ಆಗಿರೋದ್ರಿಂದ ದಿಸ್ ಎ ಈಸ್ ರಿಲೇಟೆಡ್ ಟು ಸೆಕೆಂಡ್ ಒನ್ ಅಲ್ವಾ? ರೇಂಜ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸು ಕೂಡ ಇದೇ ಥರದ ಗ್ರಾಫೇನೆ, ಯಾಕೆಂದರೆ ಅಲ್ಲಿ ನಿಮ್ಗೆ ಅಸಿಂಪ್ಟೋಟ್ಸ್ ಬರುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಗ್ರಾಫ್ ಈಸ್ ಲೈಕ್ ದಿಸ್. ಗ್ರಾಫ್ ನೆನ್ಪಿಟ್ಕೊಂಬಿಡಿ. ರೇಂಜ್ ಈಸ್ -π/2 ಟು +π/2. ಇದು -π/2 ಆದರೆ ಇದು +π/2 ಆಗುತ್ತೆ. ಬಟ್ ನೆನ್ಪಿಡಿ, ಓಪನ್ ಇಂಟರ್ವಲ್ ಆದ್ದರಿಂದ ಇದಿಲ್ಲಿಗೆ. ರೇಂಜ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ನಿಮ್ಗೆ ಗೊತ್ತಿದೆ, ಈಗ ತಾನೇ ಕಲ್ತ್ಕೊಂಡಿದ್ದೀರಿ. -π/2 ಟು +π/2 ಕ್ಲೋಸ್ಡ್ ಇಂಟರ್ವಲ್. ದೇರ್ಫೋರ್ ಸಿ is related to third one. Next, range of secant inverse of x. Secant inverse of x ಇದು ರೇಂಜ್ ಏನು? ರೈಟ್? 0 to π is the range of cos inverse of x. ಹೌದಲ್ವಾ? ಕರೆಕ್ಟ್. ಅದರಲ್ಲಿ π/2 ಇರಬಾರ್ದು. ಯಾಕೆ? cos π/2 0 ಆಗಿಬಿಡುತ್ತಲ್ಲ, ಆದ್ರಿಂದ. ಸೊ 0 to π minus π/2 is the range of secant inverse of x. Range of cosecant inverse of x ಏನು? ಸೇಮ್ -π/2 to +π/2 ಸೈನ್ ಏನಿದೆ ಅದೇನೆ, ರೈಟ್? -π/2 to +π/2 ಎಕ್ಸೆಪ್ಟ್ 0. ಇದೊಂಚೂರು ಕರೆಕ್ಷನ್ ಮಾಡ್ಕೊಳ್ಳಿ, ಇದು 0 ಇರಬೇಕು. -0 ಅಲ್ವಾ? ಆಮೇಲೆ ಡೊಮೈನ್ ಆಫ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಸೆಟ್ ಆಫ್ ರಿಯಲ್ ನಂಬರ್ ಎಕ್ಸೆಪ್ಟ್ -1 to +1. ಸೊ ಅದರಿಂದ ಇದು ವಿದ್ಯಾರ್ಥಿಗಳೇ, ಇದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ, ನೀವು ಅದನ್ನು ಸರಿ ಮಾಡ್ಕೊಳ್ಳಿ. 0 ಅಂತ ಬರ್ಕೊಳ್ಳಿ. ಡೊಮೈನ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ರೂಟ್ ಆಫ್ x - 1. ಮೊದಲನೇದು x - 1 ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಯಾಕೆಂದರೆ ಸೈನ್ ಇನ್ವರ್ಸ್ ಒಳಗಡೆ ಏನಿದೆ ಅದು 1ಗಿಂತ ದೊಡ್ಡದಿರಲೇಬೇಕು.
ಅಂದರೆ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಬಟ್ ಎಕ್ಸ್ ಮೈನಸ್ 1 ಅಂದರೆ ರೂಟ್ ಆಫ್ ಎಕ್ಸ್ ಮೈನಸ್ 1 ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಯಾಕೆಂದರೆ ಸೈನ್ ಇನ್ವರ್ಸ್ ಒಳಗಡೆ ಏನಿದೆ ಅಂದರೆ ರೂಟ್ ಆಫ್ ಎಕ್ಸ್ ಮೈನಸ್ 1 1ಗಿಂತ ಚಿಕ್ಕದಿರಬೇಕು, 0ಗಿಂತ ದೊಡ್ಡದಿರಬೇಕು. ಸೊ ಸ್ಕ್ವೇರ್ ಮಾಡಿ ಎಕ್ಸ್ ಮೈನಸ್ 1 ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಪ್ಲಸ್ 1. ಎಕ್ಸ್ ಈಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 2. ದೇರ್ ಫೋರ್ ಎಕ್ಸು 1ಗಿಂತ ದೊಡ್ಡದು, 2ಗಿಂತ ಚಿಕ್ಕದು, ಅಂದರೆ ಆಪ್ಷನ್ ಎ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್. ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ 3x. ಸೈನ್ ಇನ್ವರ್ಸ್ ಆಫ್ 3x ಡೊಮೈನ್ ಬೇಕಂತೆ. 3x ಶುಡ್ ಲೈ ಬಿಟ್ವೀನ್ -1 to +1. Is that correct? Divide by 3, -1/3 lesser than or equal to x, lesser than or equal to 1/3. ಅಂದರೆ x belongs to -1/3 to +1/3. ಹೌದಲ್ವಾ? ಫೈನ್. ನೆಕ್ಸ್ಟ್ ಕ್ವೆಶನ್. tan square of secant inverse of 2 plus cot square of cosecant inverse of 3. tan square ಅಂದರೆ ಏನಂತ ಬರೀತೀರಿ? 1 secant square of something minus 1. ಹೌದಲ್ವಾ? ಬಿಕಾಸ್ tan square x is secant square x minus 1. cot square ಅಂದರೆ cosecant square of something minus 1. secant square of secant inverse of 2 ಅಲ್ವಾ ಇದು? ಸೊ secant square of secant inverse of 2, cosecant square of cosecant inverse of 3 ಅಂದರೆ this will become 2 square minus 1. this will become 3 square minus 1. 2 square ಅಂದರೆ 1, 4 minus 1 is 3. 3 square ಅಂದರೆ 9. 9 minus 1 is 8. ಹೌದು ತಾನೆ? 4, 9 plus 1, 8, 8 plus 3, 11. ಹೌದಲ್ವಾ? ಸೊ ದ ಆನ್ಸರ್ ಈಸ್ 11. ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ITFಗೆ ಸಂಬಂಧಿಸಿದ ಸಾಕಷ್ಟು ವಿಚಾರಗಳನ್ನು ಕಲ್ತ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗಿಯೂ ನಿಮಗೆ ಈ ಒಂದು ಭಾಗ ಉಪಯೋಗ ಆಗಬಹುದೇನೋ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಚಾನಲ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಇದಲ್ಲದೆ CET ಕೂಡ ಸಾಕಷ್ಟು ಪ್ರಶ್ನೋತ್ತರಗಳನ್ನು ನಾವು ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ. ನಿಮ್ಮ ವಿಶ್ವಾಸಗಳು ಹೀಗೇ ಇರಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.